ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6 MBComನ IAS 2ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದು ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿ. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾಪ್ಟರ್ 1 to 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಚಾಪ್ಟರ್ 3 ಪಾರ್ಟ್ 1ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಪ್ಲೇ ಲಿಸ್ಟಲ್ಲಿದೆ, ನೋಡ್ಕೊಂಡು ಬಂದು ಈ ಒಂದು ವಿಡಿಯೋ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನ್ಗೆ. ಸೊ ಇಲ್ಲಿ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗ್ತಾ ಹೋಗುತ್ತೆ. ಇದಕ್ಕಿಂತ ನಾನು ಇಲ್ಲಿ ಕ್ವಶನ್ ವಿತ್ ಆನ್ಸರ್ ಹೇಳೋಕ್ಕಿಂತ ಮುಂಚೆ ಏನು ಅಂದರೆ, ನನ್ನ ಇನ್ನೊಂದು ಚಾನಲ್ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಏನು ಅಂದರೆ ಸ್ವಪ್ನಗೌಡ ವ್ಲಾಗ್ಸ್ ಅಂತ ಹೇಳಿ. ಸೊ ಅಲ್ಲಿ ನಾನು ಇನ್ನೂ ಸ್ವಲ್ಪ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗಿಂದ ನೆಕ್ಸ್ಟು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾವು ಈ ಒಂದು ಸಬ್ಜೆಕ್ಟ್ನ ನೋಡೋದಾದರೆ, ಸೊ KS1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು KS2. ಸೊ KS2 ಯಾವ ಬೇಸಿಸ್ ಮೇಲೆ ಅಂದರೆ ಸೆಟಲ್ಮೆಂಟ್ ಆಪ್ಷನ್ ಬೇಸಿಸ್ ಮೇಲೆ KS2 ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಸೊ ಇವಾಗ KS1ಅಲ್ಲೂ ನೀವು ಫುಲ್ಲು ಥಿಯರಿನೇ ಮಾಡಿದ್ರಿ. ಸೊ ಇಲ್ಲೂ ಕೂಡ ಫುಲ್ ಥಿಯರಿನೇ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ಸ್ ಅನ್ನೋದಿರಲ್ಲ KS2 ಅಲ್ಲಿ. KS3 ಆ್ಯಂಡ್ KS4 ಮಾತ್ರ ಪ್ರಾಬ್ಲಮ್ಸ್ ರಿಲೇಟೆಡ್ ಆಗಿರುತ್ತೆ. ಸೊ 3 and 4 ಮಾತ್ರ ಪ್ರಾಬ್ಲಮ್ಸ್ ರಿಲೇಟೆಡ್. ಸೊ ಇಲ್ಲಿ ನಿಮಗೆ ಥಿಯರಿ ರಿಲೇಟೆಡ್ ಆಗಿರುತ್ತೆ. ಸೊ ಇವಾಗ ನಾನು ಫಸ್ಟು ಕ್ವಶನ್ ಹೇಳ್ಬಿಡ್ತೇನೆ, ಆಮೇಲೆ ನಿಮಗೆ ಆನ್ಸರ್ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ನೀವು ನೋಡೋದಾದರೆ, ಆನ್ 1st January 2022 PU Limited acquires a property from A Limited worth rupees 50 lakh. The amount consideration shall be settled by the issue of equity shares of PU Limited on 30th June 2022. The amount of shares to be prevailing market price on the date of the issue of the settlement was rupees 50 lakh. Identify whether on 30th 3 2022 this contract is on financial liabilities for PU Limited ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಇಲ್ಲಿ ಸೆಟಲ್ಮೆಂಟ್ ಆಪ್ಷನ್ ಅಂದರೆ ಏನು ಅಂದರೆ, ಸೊ ಇವಾಗ ನೀವೆಲ್ಲೋ ಒಂದು ಕಡೆ ಪ್ರಾಪರ್ಟಿನ ಅಕ್ವೈರ್ ಮಾಡಿದರೆ ಅದನ್ನು ಯಾವ ರೀತಿ ಸೆಟಲ್ಮೆಂಟ್ ಮಾಡ್ತೀರಾ ಅನ್ನೋದು ಅಷ್ಟೇ. ಓಕೆನಾ. ಇಲ್ಲಿ ನಿಮ್ಗೆ ಏನು ಕಾಂಟ್ರಾಕ್ಟ್ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಹೇಳಿ ಕೊಟ್ಟಿರೋ ಅಥವಾ ಕಾಂಟ್ರಾಕ್ಟ್ ಬಿಟ್ವೀನ್ 2 persons ಅಂತ ಕೊಟ್ಟಿದ್ರು, ಇದು KS2 ರಿಲೇಟೆಡ್ ಅಂತಲೇ ಹೇಳಿ ನೀವು ತಿಳ್ಕೊಂಡು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನೂ ಇಲ್ಲ, ನೀವು ಇಲ್ಲಿ ಏನಿದೆಯೋ ಕ್ವಶನ್ನ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ ಬರೀಬೇಕಾಗುತ್ತೆ. ಸೊ ಇವಾಗ ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತಾ ಹೋಗ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಆನ್ಸರಲ್ಲಿ ಇನ್ ಕೇಸ್ ಆಫ್ ದಿ ಕಾಂಟ್ರಾಕ್ಟ್ ಅಮೌಂಟ್ ಕ್ಯಾನ್ ಬಿ ಸೆಟಲ್ಡ್ ಇನ್ ದ ಎಂಟಿಟಿ ಬೈ ಇಶ್ಯೂ ಆಫ್ ಓನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್. ಓಕೆನಾ. ಇಲ್ಲ ಅವ್ರು ಏನು ಹೇಳಿರೋದು ಅಂದರೆ, ಅಕ್ವೈರ್ಸ್ ದ ಪ್ರಾಪರ್ಟಿ ಫ್ರಮ್ A Limited 50 lakhs, ಕನ್ಸಿಡರೇಷನ್ ಶಲ್ ಬಿ ಸೆಟಲ್ಡ್ ಬೈ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ಹೇಳಿರೋದಲ್ವಾ. ಸೊ ಕನ್ಸಿಡರೇಷನ್ನ ಯಾವ ರೀತಿ ಸೆಟಲ್ಮೆಂಟ್ ಮಾಡ್ತಾರೆ ಅಂದರೆ, ಕ್ಯಾಶ್ ಮೂಲಕ ಆಗಿರ್ಬೋದು ಅಥವಾ ಈಕ್ವಿಟಿ ಶೇರ್ಸ್, ಅವರೇ ಮೆನ್ಷನ್ ಮಾಡಿದ್ದಾರೆ ಈಕ್ವಿಟಿ ಶೇರ್ ಬೇಸಿಸ್ ಮೇಲೆ ಸೆಟಲ್ಮೆಂಟ್ ಮಾಡ್ತೀವಿ ಅಂತ. ಸೊ ಅದನ್ನೇ ಬರೀತೀರಾ ನೀವು. ಓಕೆನಾ. ಈ ನೆಕ್ಸ್ಟ್ ನೋಡೋದಾದರೆ, ಆ್ಯಸ್ ಪರ್ ದಿ ಟರ್ಮ್ಸ್ ಆಫ್ ದಿ ಕಾಂಟ್ರಾಕ್ಟ್ number of shares to be issued by PU Limited is variable and depends on the market price. ಸೊ ಇಲ್ಲಿ ಏನು ಹೇಳಿರೋದು ಅಂದರೆ ನೋಡಿ, ಇಲ್ಲಿ ದ ಅಮೌಂಟ್ ಶೇರ್ಸ್ ಟು ಬಿ ಪ್ರಿವೇನಿಂಗ್ ಮಾರ್ಕೆಟ್ ಪ್ರೈಸ್ ಆನ್ ದ ಡೇಟ್ ಆಫ್ ಇಶ್ಯೂ ಆಫ್ ಸೆಟಲ್ಮೆಂಟ್ ಅಂತ ಹೇಳಿ ಹೇಳಿದಾರಲ್ವಾ. ಅಂದರೆ ಯಾವಾಗ ಅವ್ರು ಸೆಟಲ್ಮೆಂಟ್ ಮಾಡ್ತಾರೋ ಅಥವಾ ಯಾವಾಗ ಅವ್ರು ಇಶ್ಯೂ ಮಾಡ್ತಾರೋ ಆವಾಗ ಮಾರ್ಕೆಟ್ ಪ್ರೈಸ್ ಬೇಸಿಸ್ ಮೇಲೆ ಅವ್ರು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳಿರೋದು. ಸೊ ಅದನ್ನೇ ಇಲ್ಲೇ ಬರೀತೀರ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಆನ್ ದ ಡೇಟ್ ಸಫಿಷಿಯಂಟ್ ನಂಬರ್ ಆಫ್ ಶೇರ್ಸ್ ವಿಲ್ ಬಿ ಇಶ್ಯೂಡ್ ಬೈ ದಿ PU Limited ಟು ಸೆಟಲ್ ದಿ ಅಮೌಂಟ್ ಆಫ್ ಆಬ್ಲಿಗೇಷನ್ 50 lakh. ಸೊ ಇವರು ಎಷ್ಟು ಸೆಟಲ್ಮೆಂಟ್ ಮಾಡಬೇಕು ಅಂದರೆ 50 lakhs ಅಲ್ವಾ. ಅದಕ್ಕೆ ಇವರು ಹೇಳ್ತಿದ್ದಾರೆ ಏನು ಅಂದರೆ, ಸಫಿಷಿಯಂಟ್ ನಂಬರ್ ಆಫ್ ಶೇರ್ಸ್ ವಿಲ್ ಬಿ ಇಶ್ಯೂಡ್ ಬೈ PU Limited ಸೆಟಲ್ ದ ಆಬ್ಲಿಗೇಷನ್ ಆಫ್ ಈಕ್ವಿಟಿ 50 lakhs. ಸೊ ಎಷ್ಟು ನಂಬರ್ಸ್ ಆಫ್ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಅಂದರೆ 50 lakh ಆಬ್ಲಿಗೇಷನ್ಸ್ನ ಫುಲ್ಫಿಲ್ ಮಾಡೋರಿಗೆ ಶೇರ್ಸ್ನ ಇಶ್ಯೂ ಮಾಡ್ಬೋದು ಅಂತ. ಓಕೆನಾ. ನೆಕ್ಸ್ಟ್, ಆಸ್ ಪರ್ ದ ಡೆಫಿನೇಷನ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟೀಸ್ as a contract that can be settled by the issue of variable number of shares shall be treated as financial liabilities ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತಿದ್ದೀವಲ್ಲ, ಅದನ್ನೇ ಬರೆದಿದ್ದೀವಿ. ನೆಕ್ಸ್ಟ್, ಆಸ್ ಆನ್ 30th 3 2022 PU Limited should be classify and record the contract under financial liabilities ಅಂತ ಹೇಳಿ ಕನ್ಕ್ಲೂಡ್ ಮಾಡಿ ಈ ಒಂದು ಪ್ರಾಬ್ಲಮ್ನ ನಾವು ಕ್ಲೋಸ್ ಮಾಡ್ತೀವಿ. ಓಕೆನಾ. ಇಲ್ಲಿ ಏನಿದೆಯೋ ಅದನ್ನೇ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೀತೀರಾ. ಇದು KS2 ಪಾರ್ಟ್ 2 ವಿಡಿಯೋ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.